ಪ್ರತಿದಿನ ಕುಟುಂಬದಲ್ಲಿ ಒಂದಿಲ್ಲ ಒಂದು ಸಮಸ್ಯೆಗಳನ್ನ ಎದುರಿಸ್ತಾನೆ ಇರ್ತೀರಾ. ನಾವು ಯಾವುದಾದ್ರೂ ಒಂದು ದೇವ್ರ ಮೊರೆ ಹೋಗ್ತಾ ಇರ್ತೀವಿ, ಏನಾದರೂ ಭವಿಷ್ಯ ಕೇಳಬೇಕು, ಆವಾಗ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಶಾಂತವಾಗಿರುತ್ತೆ ಮನಸ್ಸು ಕೂಡ. ಅದೇ ರೀತಿಯಾಗಿ ಪ್ರತಿದಿನ ನಾವು ಗುರುಮಾತಾ ಗುರುವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಶ್ರೀ ಗುರು ರಾಘವೇಂದ್ರ ರಾಯರ ಪರಮ ಭಕ್ತಿಯಾಗಿರುವಂತಹ ಶ್ರೀ ಗುರುಮಾತಾ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಾ ಕಾರ್ಯಕ್ರಮವನ್ನ ಮುಂದುವರ್ಸೋಣ. ನಮಸ್ಕಾರ ಅಮ್ಮ. ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಅಮ್ಮ, ಎಲ್ಲರಿಗೂ ನಮಸ್ಕಾರ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಂತ್ರಾಲಯ ಮಹಾನ್ ಅವತಾರ ಮಹಾಪುರುಷ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆಶೀರ್ವಾದ ಸದಾಕಾಲ ಸಂಕಲ್ಪ ಸದಾಕಾಲ ಎಲ್ಲ ಜೀವರಾಶಿಯಲ್ಲೂ ಇರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ರಾಘವೇಂದ್ರ ಸ್ವಾಮಿಗೆ ಆರಾಧನಾ ಮಹೋತ್ಸವ ನಡೀತಾ ಇದೆ. ಈ ಮಂತಲ್ಲಿ ರಾಘವೇಂದ್ರ ಸ್ವಾಮಿಗೆ ಆರಾಧನಾ ಮಹೋತ್ಸವ ಬರೋಂಥದ್ದು ತುಂಬಾ ವಿಶೇಷತೆ ಶ್ರಾವಣ ಮಾಸದಲ್ಲಿ. ಹಾಗಾಗಿ ಆರಾಧನಾ ಮಹೋತ್ಸವಕ್ಕೆ ಎಲ್ಲ ಭಕ್ತಾದಿಗಳು ಹೋಗ್ಬಿಟ್ಟು ಬನ್ನಿ, ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಿ. ಗುರುವೇ ಶರಣಂ. ಎಸ್ ಅಮ್ಮ, ಕಾರ್ಯಕ್ರಮವನ್ನ ಮುಂದುವರ್ಸೋಣ. ಒಬ್ಬರು ಕರೆ ಇದ್ದಾರೆ ಕಾಲರಲ್ಲಿ, ಮಧುಗಿರಿ ಅಂತ ಹೇಳಿ, ಸುವರ್ಣ ಅಂತ ಹೇಳಿ. ನಮಸ್ಕಾರ ಅಮ್ಮ. ನಮಸ್ಕಾರ ಮೇಡಮ್ ರೇ. ಮಾತಾಡಿ ಅಮ್ಮ, ಗುರುಮಾತಾ ಇದ್ದಾರೆ, ಮಾತಾಡಿ, ನಿಮ್ಮ ಸಮಸ್ಯೆಗಳ ಬಗ್ಗೆ ಹೇಳ್ಕೊಳ್ಳಿ. ಅಮ್ಮ ನಮಸ್ಕಾರ, ಹೇಳಿಮ್ಮ. ಅಮ್ಮ ನಮ್ದು ಮದುವೆ ಆಗಿ 14 ವರ್ಷ ಆಗಿದೆ ಅಮ್ಮ, ಮಕ್ಕಳಾಗಿಲ್ಲ. ಸರಿಮ್ಮ, ಅದನ್ನ ಕೇಳಕ್ಕೆ ಹಚ್ಚಿದ್ವಿ ಅಮ್ಮ ನಾವು. ನಿಮ್ಮ ಯಜಮಾನ್ರು ಪಕ್ಕದಲ್ಲೇ ಇದ್ದಾರಾ ಅಥವಾ ಎಲ್ಲಾದ್ರೂ ದೂರದಲ್ಲಿ ಇದ್ದಾರಾ? ಅವ್ರ ಧ್ವನಿನೂ ಕೇಳಿದೆ ಅಂದ್ರೆ ತುಂಬಾ ಒಳ್ಳೇದಮ್ಮ. ಅಮ್ಮ ಅವ್ರು ಇಲ್ಲಮ್ಮ, ಅವರು ಇದಕ್ಕೆ ಹೋಗಿದಾರಮ್ಮ, ಕೆಲಸ ಮೇಲೆ ಹೋಗ್ಯಾರಮ್ಮ ಅವರು. ಸರಿ, ಓಕೆ ಅಮ್ಮ. ನಿಮಗೆ ಹೇಳಬೇಕು ಅಂತಂದರೆ ನಿಮಗೆ ಈ ದೋಷ ಇರೋದ್ರಿಂದನೇ ಆಗಿಲ್ಲ, ಕುಜದೋಷ ಇದೆ. ಕುಜದೋಷನ ಪರಿಹಾರ ಮಾಡ್ಕೊಳ್ಳಿ ಖಂಡಿತವಾಗ್ಲೂ. ಅವ್ರ ವಾಯ್ಸಲ್ಲೂ ನನ್ನ ಹತ್ರ ಮಾತಾಡ್ಸೋಕೆ ಹೇಳಿ, ಅಥವಾ ನನ್ನ ವಾಟ್ಸಪ್ಪಲ್ಲಿ ಧ್ವನಿ ಮುಖಾಂತರ ಏನಾದರೂ ಮೆಸೇಜ್ ಮಾಡೋಕ್ಕೆ ಹೇಳಿ. ಏನಾದರೂ ಅಂತ ಅಂದರೆ ನಮಗೆ ಮಕ್ಕಳು ಭಾಗ್ಯ ಇಲ್ಲ, ಮಕ್ಕಳು ಭಾಗ್ಯ ಇಲ್ಲ, ಈ ಥರ ಪ್ರೋಗ್ರಾಮಲ್ಲಿ ನಾನು ಮಾತಾಡಿದ್ವಿ ಅಂತ ಹೇಳಿಬಿಟ್ಟು ಫ್ರೀಡಮ್ ಟಿ ವಿಯಿಂದ ನಾನು ಮಾತಾಡಿದ್ದೆ ಲೈವಲ್ಲಿ ಅಂತ ಹೇಳಿ ನೀವು ಅವ್ರಿಗೆ ವಾಯ್ಸ್ ಮೆಸೇಜ್ ಹಾಕ್ಸಿ. ಮತ್ತು ನೀವಿಬ್ಬರು ಫೋಟೋನು ಬೇಕಮ್ಮ ನನಗೆ. ಇವತ್ತಿನ ದಿವಸ ತೆಗಿಯೋಂಥ ಫೋಟೋ ಕಳಿಸಿದ್ರ ಅಂತ ಅಂದರೆ ಆ ಮಕ್ಕಳು ಸಂತಾನ ಭಾಗ್ಯ ಇದೆಯಾ ಇಲ್ವಾ ಅಂತ. ಯಾಕೆ ನಿಮಗೆ ಸಂತಾನ ಭಾಗ್ಯ ಸಿಕ್ಕಿಲ್ಲ ಅಂತ ಅಂದರೆ ಪಿತೃಶಾಪನೂ ಸಹ ಇದೆ ನೋಡಿ. ಪಿತೃಶಾಪ ಇದ್ದರೆ ಅಥವಾ ಪಿತೃದೋಷ ಇದ್ದರೆ ಖಂಡಿತವಾಗ್ಲೂ ಮಕ್ಕಳು ಭಾಗ್ಯ ಆಗಲ್ಲ. ಅದರಲ್ಲೂ ನಿಮ್ಮ ಮದುವೆ ಆಗಂಥ ಸಮಯದಲ್ಲಿ ಕುಜದೋಷ ಇದೆ, ಅದನ್ನು ದೂರ ಮಾಡಬೇಕು ಖಂಡಿತವಾಗ್ಲೂ. 1 ವರ್ಷದ ಒಳಗಡೆ ನಿಮಗೆ ಸಂತಾನ ಭಾಗ್ಯ ಸಿಗುತ್ತಮ್ಮ. ರಾಯರ ಅನುಗ್ರಹ ಇದೆ, ಚಿಂತೆ ಬಿಡಿ. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ಕೆ. ಅಮ್ಮ, ಇನ್ನೊಬ್ರು ಕಾಲರ್ ಇದ್ದಾರೆ ಮಂಡ್ಯದಿಂದ, ಶ್ರೀನಿವಾಸ್ ಅಂತ, ಅವ್ರನ್ನ ತಗೊಳ್ಳೋಣ, ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಯಜಮಾನ್ರು ಮಾತಾಡಿದ್ರಲ್ಲ, ಏನು ನಿಮ್ಗೆ ಒಂದ್ ಸ್ವಲ್ಪ ದೋಷ ಯಾವ್ದು ಅಂತ ಹೇಳಿದ್ರಲ್ಲ, ನಮ್ಗೆ ಯಾವ ಪೂಜೆ ಮಾಡಿಸ್ಬೇಕು ಹೆಂಗೆ ಅಂತ. ಮಾತಾಡಿ, ಗುರು ಇದ್ದಾರೆ, ಮಾತಾಡಿ ಅಮ್ಮ. ಏನ್ ಸಮಸ್ಯೆ ಇದೆ ಅಂತ ಹೇಳ್ಕೊಳ್ಳಿ, ಅವ್ರು ಮಾತಾಡ್ತಾರೆ ನಿಮ್ ಜೊತೆಗೆ. ಅಮ್ಮ ನಮಸ್ಕಾರಮ್ಮ. ನಮಸ್ಕಾರ ಗುರುಮಾತಾ ಅಮ್ಮ. ಇದು ನಿನ್ನೆ ನಮ್ಮ ಮನೆಯವ್ರು ಮಾತಾಡಿದ್ರು ಮೇಡಮ್, ಒಂಚೂರು ಮನೆ ಸೈಟ್ ಇಲ್ಲ, ತುಂಬಾ ಕಷ್ಟ. ಹೆಸರು ಹೇಳಿಮ್ಮ, ಅವ್ರ ಹೆಸರು ಹೇಳಿಮ್ಮ. ಶ್ರೀನಿವಾಸ್ ನನ್ನ ಹತ್ರ ಮಾತಾಡಿದಾರಾ ಗೊತ್ತಿಲ್ಲ, ನಾನೇ ಮರ್ತಿದ್ದೀನಿ. ಯಾಕೆಂದ್ರೆ ತುಂಬಾ ಕಾಲ್ಸ್ ಬರುತ್ತೆ, ಯಾರು ಏನು ಅಂತ ಗೊತ್ತಾಗಿಲ್ಲ. ಇನ್ನೊಮ್ಮೆ ಮಾತಾಡಕ್ಕೆ ಹೇಳಿ ನನ್ನ ಹತ್ರ ಖಂಡಿತವಾಗ್ಲೂ. ಯಾವ ಸಮಸ್ಯೆ ನಿಮ್ಗೆ ಇವಾಗ, ಯಾವ ಸಮಸ್ಯೆ ಇದೆಮ್ಮ? ನಮ್ಗೆ ಮನೆ ಇಲ್ಲ ಮೇಡಮ್, ಒಂದ್ 25-30 ವರ್ಷ ಆಯ್ತು ಬಾಡಿಗೆ ಬಂದಿದ್ದೀವಿ. ಸೈಟ್ ಬೇಕು, ಊರಲ್ಲಿ ಸೈಟ್ ತಗೋಬೇಕು, ಬಹಳ ತೊಂದ್ರೆ. ನಾವ್ ಎಲ್ಲಾ ದೇವರು ಪ್ರತಿಯೊಂದು ನಮ್ಮಲ್ಲಿ ನಾವು ದಾಸಪ್ಪನ ಮನೆ ದೇವರ ಮನೆಗಳನ್ನ ಪೂಜೆ ಮಾಡ್ತಾ ಇದ್ದೀವಿ. ನೀವು ತಗೊಳಕ್ಕೆ ಇವಾಗ ತಯಾರಾಗಿದ್ದೀರಾ? ತಗೊಳಕ್ ತಯಾರಿದ್ದೀವಿ. ಹಾಗಿದ್ರೆ ಖಂಡಿತವಾಗ್ಲೂ ನೀವು ಮಾಡಬೇಕಾಗಿರೋದೇನಿಲ್ಲ. ರಾಘವೇಂದ್ರ ಸ್ವಾಮಿಗೆ ಸರ್ವಸಿದ್ಧಿ ಪೂಜೆ ಮಾಡಿ ನಾನು ಸರ್ವಸಿದ್ಧಿ ಯಂತ್ರ ಕಳಿಸ್ಕೊಡ್ತೀನಿ. ಅದಕ್ಕೆ ಏನಾಗುತ್ತೆ, ಏನು ಮಾಡಬೇಕು ಅನ್ನೋಂಥದ್ದನ್ನು ಪ್ರೋಗ್ರಾಮ್ ಮುಗಿದ ನಂತರ ನೀವು ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದು ಮಾಡಿಕೊಡ್ತೀನಿ. 3 ಮಂತ್ಸಲ್ಲಿ ನಿಮಗೆ ಬಂದು ಸೇರುತ್ತೆ ಸೊತ್ತು. ಏನು ನೀವು ಚಿಂತೆ ಮಾಡಬೇಡಿ, ರಿಲ್ಯಾಕ್ಸ್ ಆಗಿರಿ. ಖಂಡಿತವಾಗ್ಲೂ ಆ ಗುರುರಾಯರ ಅನುಗ್ರಹದಿಂದ ಆ ಭೂಮಿ ಋಣ ನಿಮಗೆ ಸ್ವಲ್ಪ ಕಮ್ಮಿ ಆಗಿದೆ. ಭೂಮಿ ಋಣ ಬಂತು ಅಂದರೆ ಖಂಡಿತವಾಗ್ಲೂ ನಿಮಗೆ ಜಾಗ ತಗೊಂತೀರಾ, ಮನೆ ಕಟ್ತೀರಾ, ಚೆನ್ನಾಗಿರ್ತೀರಾ, ಖುಷಿಯಿಂದ ಇರಿ.
ಧನ್ಯವಾದಗಳಮ್ಮ ಕರೆ ಮಾಡಿ ಮಾತಾಡೋದಕ್ಕೆ. ಇನ್ನು ಪ್ರತಿದಿನ ಒಂದೊಂದು ಸಮಸ್ಯೆಗಳಿಗೆ ಕೂಡ ನೀವು ಕೊರಗ್ತಾ ಇರ್ತೀರಾ, ಸಮಸ್ಯೆಗಳನ್ನ ಯಾವ ರೀತಿಯಾಗಿ ಬಗೆಹರಿಸ್ಕೊಳ್ಬೇಕು ಅಂತ ನೀವೆಲ್ಲ ಪ್ರತಿಯೊಬ್ರು ಕೊರಗ್ತಾ ಇರ್ತೀರಾ. ನಾವು ಪ್ರತಿದಿನ ಫ್ರೀಡಮ್ ಟಿವಿಯ ಒಂದು ನೇರ ಪ್ರಸಾರ ಕಾರ್ಯಕ್ರಮ ಗುರುಮಾತಾ ಗುರುವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ, ಲೈವ್ ಅಲ್ಲೂ ಕೂಡ ಮಾತಾಡ್ಬೋದು. ನೀವು ನೇರವಾಗಿ ಗುರುಮಾತಾ ಅವರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ನೇರವಾಗಿಯೇ ಭೇಟಿ ಮಾಡಬೇಕು ಅಂದ್ರೂ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿದ್ರೆ ನೀವು ನೇರವಾಗಿ ಹೋಗಿ ಅವ್ರನ್ನ ಮೀಟ್ ಮಾಡ್ಬೋದು, ಅವರೇ ನಿಮ್ಮ ಜೊತೆಗೆ ಮಾತಾಡ್ತಾರೆ. ಎಸ್ ಅಮ್ಮ, ಈಗ ಪ್ರತಿಯೊಬ್ರು ಹೇಳ್ತಾ ಇದ್ದಾರೆ ಸಂತಾನದ ಭಾಗ್ಯ ಸಿಗ್ತಾ ಇಲ್ಲ ನಮ್ಗೆ, ಮತ್ತೆ ಸೈಟ್ ವಿಚಾರಕ್ಕೆ ತೊಂದರೆ ಆಗ್ತಾ ಇದೆ, ಈ ರೀತಿ ಎಲ್ಲ ಹೇಳ್ತಾ ಇರ್ತಾರಲ್ವಾ. ಏನಾದ್ರೂ ದೋಷ ಇರುತ್ತಾ? ಇವಾಗ ನಾಗದೋಷ, ಸರ್ಪದೋಷ ಅಂತ ಇದೆಲ್ಲ ಇರುತ್ತೆ. ಹೆಣ್ಮಕ್ಳಿಗೆ ಸ್ಪೆಷಲಿ ಹೆಣ್ಮಕ್ಳಿಗೆ ನಾಗದೋಷ ಅಂತ ಇರುತ್ತೆ, ಅದರಿಂದ ಕೂಡ ಮಕ್ಕಳಾಗಲ್ಲ, ಮದುವೆ ಆಗಲ್ಲ ಅಂತಾನು ಹೇಳ್ತಾರೆ. ಸೊ ಮಕ್ಕಳಾಗದೆ ಇರೋರಿಗೆ ದೋಷದಿಂದ ಏನಾದ್ರೂ ಪರಿಹಾರ ಸಿಗುತ್ತಾ ಅನ್ನೋದನ್ನ ಹೇಳ್ಕೊಡಿ. ಖಂಡಿತ. ನೋಡಿ, ನಾಗದೋಷ ಅನ್ನೋಂಥದ್ದು ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡ್ಮಕ್ಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಸಹ ಆಗುತ್ತೆ ದೋಷ. ಯಾಕೆ ಅಂತ ಅಂದರೆ ಯಾರಿಗೆ ಬೇಕಾದರೂ ನೋಡಿ, ಎಲ್ಲರೂ ಇದ್ದೀವಿ, ಯಾರಿಗೆ ಬೇಕಾದರೂ ದೋಷ ಬರ್ಬೋದು. ಮನುಷ್ಯನಲ್ಲಿ ಯಾರಿಗೆ ಬೇಕಾದರೂ ಬರ್ಬೋದು. ಕಾರಣ ಏನು ಅಂತ ಅಂದರೆ, ಒಂದು ಹಾವನ್ನು ಸಾಯಿಸಿರ್ತಾರೆ ಅಥವಾ ಏನಾದರೂ ಹುತ್ತನ ಹೊಡೆದಾಕಿರ್ತಾರೆ. ಈ ಶಾಪಗಳೆಲ್ಲ ಏನು ಮಾಡುತ್ತೆ ಅಂದರೆ ಸಂತಾನ ಭಾಗ್ಯನೇ ಇಲ್ದಂಗೆ ವಂಶನೇ ನಿರಂಶ ಮಾಡುತ್ತೆ. ಕಾರಣ ಆ ಹುತ್ತನ ಹಗ್ದಿದ್ದು ಎಷ್ಟೋ ವಂಶನ ಹಾಳು ಮಾಡಿರ್ತೀರೋ ಅದೇ ರೀತಿ ಅದಾಗುತ್ತೆ. ಖಂಡಿತ ಆ ರೀತಿ ಆದವ್ರು ಏನು ಮಾಡಬೇಕು ಅಂದರೆ, ಹೋಗಿ ಕಾಟಿ ಸುಬ್ರಹ್ಮಣ್ಯದಲ್ಲಾಗಲಿ ಅಥವಾ ಸುಬ್ರಹ್ಮಣ್ಯದಲ್ಲಾಗಲಿ ನಾಗ ಪ್ರತಿಷ್ಠೆ ಮಾಡಿ ಆಶ್ಲೇಷ ಪೂಜೆ ಮಾಡಿಸಿದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಅದರಲ್ಲೂ ಇನ್ನೊಂದು ವಿಷಯ ಏನು ಅಂತ ಅಂದರೆ, ಯಾವ ಕಾರಣಕ್ಕೂ ಸರಿ ನಾಗದೋಷ ಇರೋ ಅಂಥವ್ರು ದೋಷನ ಪರಿಹಾರ ಮಾಡ್ಕೊಂಡಿರ ಮದುವೆ ಮಾಡಿಕೊಂಡ್ರು ಅಂದರೆ ಸಂತಾನ ಭಾಗ್ಯ ಖಂಡಿತ ಇರೋದಿಲ್ಲ. ಯಾಕೆ ಅಂತ ಅಂದರೆ, ನಾಗದೇವನಿಗೆ ಏನು ಶಾಂತಿ ಮಾಡಬೇಕೋ, ಏನು ಕ್ಷಮೆ ಕೇಳಬೇಕೋ ಅದನ್ನು ಮಾಡ್ದಿರ ನೀವು ಬಿಟ್ರ ಅಂದರೆ ಖಂಡಿತ ಮಕ್ಕಳು ಸಂತಾನ ಭಾಗ್ಯ ಸಿಗೋದಕ್ಕೆ ಚಾನ್ಸಸ್ಸೇ ಇರಲ್ಲ. ಹಾಗಾಗಿ ಖಂಡಿತವಾಗ್ಲೂ ಆ ದೋಷನ ಪರಿಹಾರ ಮಾಡ್ಕೊಳ್ಳಿ. ಅದೇ ನಂತರ ಪರಿಹಾರ ಆದಮೇಲೆ ನಿಮ್ಗೆ ಆಗಿದೆಯಾ ಇಲ್ವಾ ಅಂತ 3 ತಿಂಗಳು ಒಳಗಡೆನೆ ಖಂಡಿತ ಗೊತ್ತಾಗುತ್ತೆ. ಹೇಗೆ ಅಂತ ಅಂದರೆ, ದೋಷ ಪರಿಹಾರ ಆದ ಕೂಡಲೇ ನಮ್ಮ ಮನೆ ದೇವರು ಖಂಡಿತವಾಗ್ಲೂ ನಮ್ಮ ಮನೆಗೆ ಪ್ರತ್ಯಕ್ಷ ಆಗ್ತಾರೆ. ಹೇಗೆ ಅಂತ ಅಂದರೆ, ನಮಗೆಲ್ಲರೂ ಒಂದು ಸಮಾಧಾನ ಸಿಗುತ್ತೆ, ಶಾಂತಿ ಸಿಗುತ್ತೆ. ಆ ರೀತಿ ಖಂಡಿತ ಮಾಡಿ, ಒಳ್ಳೆಯದಾಗಲಿ. ಸಮ್ಮ, ನೀವು ಕೂಡ ಶ್ರೀ ಗುರು ರಾಘವೇಂದ್ರ ರಾಯರ ಒಂದು ದರ್ಶನವನ್ನ ನೇರವಾಗಿ ಮಾಡಿದ್ದೀರಾ ಅಂತ ಹೇಳ್ತಾರೆ ಕೂಡ. ಮತ್ತೆ 7 ವರ್ಷಗಳಿಂದ ನೀವು ಪೂಜೆ ಮಾಡ್ತೀರಾ, ಮನೆಯಲ್ಲೂ ಕೂಡ ರಾಘವೇಂದ್ರ ರಾಯರ ಪೂಜೆನ ಮಾಡ್ತಿರ್ತೀರಾ. ಇವಾಗ ಕೆಲವೊಂದಿಷ್ಟು ಜನ ಮಾಟ ಮಂತ್ರ ಮಾಡಿ ಅವರ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ತಾರೆ, ಏನೇನೋ ಮಾಡ್ತಿರ್ತಾರೆ. ಸೊ ನೀವು ಯಾವ ರೀತಿಯಾಗಿ ಪೂಜೆ ಮಾಡ್ತೀರಾ, ಬಂದಿರತಕ್ಕಂತಹ ಭಕ್ತರಿಗೆ ಯಾವ ರೀತಿಯಾಗಿ ಪರಿಹಾರವನ್ನ ಕೊಡ್ತೀರಾ ಅನ್ನೋದನ್ನ ನಮಗೆ ತಿಳಿಸ್ಕೊಡಿ. ಖಂಡಿತ. ನಾನು ಯಾಕೆ ಮಾಡ್ತೀನಿ ಅಂದರೆ, ಗುರುರಾಯರು ಮಾತ್ರನೇ ನಮ್ಮ ಮನೇಲಿ ಬಂದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನೀವು ಆ ಕಡೆ ಸುತ್ತಿ ತಿರುಗಿ ನೋಡಿದ್ರೇನು ರಾಯರೇ ಇರ್ತಾರೆ. ರಾಯರು ಬಿಟ್ಟರೆ ನನಗೆ ಯಾರೂ ಇಲ್ಲ. ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಮಂಜುನಾಥ ಸ್ವಾಮಿ, ಆದಿಗುರು ಮಂಜುನಾಥೇಶ್ವರ, ಜಗದ್ಗುರು ಶ್ರೀ ರಾಘವೇಂದ್ರ ಸ್ವಾಮಿ ಮಾಂಚಲಂನವರು. ಈ ಥರ ರಾಘವೇಂದ್ರ ಸ್ವಾಮಿ ಯಾರನ್ನ ಪೂಜೆ ಮಾಡ್ತಾ ಇದ್ದಾರೆ ಮನೆ ದೇವರಾಗಿ ಅಂದರೆ, ಲಕ್ಷ್ಮೀ ನರಸಿಂಹಸ್ವಾಮಿನ, ಆಂಜನೇಯನ, ಈ ಥರ ಎಲ್ಲ ಕೃಷ್ಣನ ಪೂಜೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮನೇಲಿ ಬಂದು ನೋಡಿದ್ರೆ ಎಲ್ಲ ಹಾಗೆ ಇರುತ್ತೆ. ಕಾರಣ ಏನು ಅಂತ ಅಂದರೆ, ನನ್ನ ಚಿಕ್ಕ ವಯಸ್ಸಿನಿಂದನೂ 7 ವಯಸ್ಸಿಂದನೂ ನಮ್ಮ ತಾಯಿ ಚೆನ್ನಾಗಿ ನನಗೆ ಅದನ್ನು ಊಟ ಮಾಡಿಸೋದಕ್ಕಿಂತ ಭಕ್ತಿ ಪಾದೆನ ಜಾಸ್ತಿ ಊಟ ಮಾಡಿಸ್ಬಿಟ್ಟಿದ್ದಾರೆ. ಅದಕ್ಕೆ ಒಂದೊಂದು ನನ್ನಲ್ಲಿ ಇರೋ ಅಂಥ ಅಂಗಾಂಗದಲ್ಲಿ ಇರೋ ಅಂಥ ಬ್ಲಡ್ಡಲ್ಲಿ ಒಂದೊಂದು ಡ್ರಾಪಲ್ಲೂ ಸಹ ಆ ಭಗವಂತ ಒಂದೊಂದು ಕಣದಲ್ಲೂ ಬೆರೆದ್ಬಿಟ್ಟಿದ್ದಾರೆ. ಹಾಗಾಗಿ ರಾಘವೇಂದ್ರ ಸ್ವಾಮಿಯಿಂದನೇ ಅವ್ರಿಗೆ ಪೂಜೆ ಮಾಡಿ ಅವ್ರ ಹತ್ರನೇ ಎಲ್ಲ ದೋಷನೂ ಪರಿಹಾರ ಮಾಡಿ ಎಲ್ಲನೂ ಮಾಡಿಕೊಡ್ತೀನಿ. ಕಾರಣ ಹೇಗೆ ಅಂತಂದರೆ, ಇವಾಗ ನಾನು ಮಾಡಿಕೊಟ್ಟು ಎಷ್ಟೋ ಜನಕ್ಕೆ ಮದುವೆನೂ ಆಗಿದೆ, ಮಂತ್ರಾಲಯದಲ್ಲೇ ಮಾಂಚಾಲಂನವ್ರ ವಂಶಕ್ಕೆ ಆಗಿದೆ. ಅದೇ ರೀತಿ ಮಕ್ಕಳಿಲ್ಲ, ಮಕ್ಕಳೂ ಆಗಿದೆ. ಕಾರಣ ಏನು ಅಂತ ಅಂದರೆ, ನೋಡಿ, ಅಲ್ಲಿ ರಾಯರಿದ್ದಾರೆ, ನೆಲೆಸಿದ್ದಾರೆ, ಅಲ್ಲಿರೋರ್ಗೇ ಮಕ್ಕಳಾಗಲಿಲ್ಲ, ಮತ್ತೆ ಮದುವೆ ಆಗಲಿಲ್ಲ ಅಂತ ಕೇಳುವಾಗ ಅವ್ರಿಗೆ ದೋಷ ಇದ್ದಿದ್ದನ್ನು ಪರಿಹಾರ ಮಾಡ್ಕೊಳ್ಳಲಿಲ್ಲ. ರಾಯರ ಮೇಲೆ ಹೇಳೋ ಅಂಥದ್ದು ಪನಿಷ್ಮೆಂಟ್ ಅಲ್ಲ. ಯಾಕೆ ಅಂತಂದರೆ, ನಮಗೊಂದು ದೋಷ ಇದೆ ಅಂತ ಅಂದಮೇಲೆ ಆ ದೋಷನ ಯಾವ ರೀತಿ ಪರಿಹಾರ ಮಾಡ್ಕೋತೀವೋ ಆ ರೀತಿ ಅವ್ರಿಗೆ ಮಕ್ಕಳಾಗುತ್ತೆ, ಮದುವೆ ಆಗುತ್ತೆ. ಅದನ್ನು ನನಗೆ ಕೊಟ್ಟಿರೋ ಅಂಥ ರಾಘವೇಂದ್ರ ಸ್ವಾಮಿ 7 ವಯಸ್ಸಿಂದ ಮತ್ತೆ ಹೋಗ್ತಾ ಅವ್ರ ಪಾದಲ್ಲೇ ಹೋಗ್ತಾ ಇರೋದ್ರಿಂದ ಅವರೆಲ್ಲ ಏನು ಮಾಡಬೇಕು ಅಂತ ನನಗೆ ಒಂದೊಂದು ಕ್ಲೂ ಕೊಡ್ತಾ ಇರ್ತಾರೆ. ಅದನ್ನು ನಾನು ಮಾಡ್ತಾ ಇರ್ತೀನಿ, ಒಳ್ಳೆಯದು ಆಗುತ್ತೆ.
ಆದರೆ ಮಾಡಿಸ್ಕೊಳ್ಳೋ ಅಂಥವ್ರು ಏನೇ ಮಾಡಿಸ್ಕೊಳ್ಳಿ ಪೂಜೆ ವಿಷಯ ನಂಬಿಕೆ ಇರಬೇಕು, ತನ್ನಂಬಿಕೆ ಇರಬೇಕು, ಅದಕ್ಕಿಂತ ಭಗವಂತನ ಮೇಲೆ ಭಕ್ತಿ ಇರಬೇಕು. ನೋಡಿ, ಆ ಭಗವಂತನ ಮೇಲೆ ನಂಬಿಕೆ ಇಟ್ಟರು ಅಂತಂದರೆ ಖಂಡಿತ ಎಲ್ಲದರಲ್ಲೂ ಸಕ್ಸಸ್ ಆಗುತ್ತೆ. ಎಷ್ಟೋ ಜನಕ್ಕೆ ಮಕ್ಕಳಾಗಿದೆ, ನಂಬಿಕೆಯಿಂದ ಬರ್ತಾರೆ, ಸಕ್ಸಸ್ ಆಗುತ್ತೆ. ನಂಬಿಕೆ ಇಲ್ದಿರ ದಯವಿಟ್ಟು ಏನು ಮಾಡಬೇಡಿ. ಇವಾಗ ಮಾಯಾಜಾಲ ಮಾಡ್ತಾರೆ ಅಂತ ಹೇಳ್ತಾರೆ, ಬೇರೆ ಬೇರೆ ಹೇಳ್ತಾರೆ. ನನಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೂ ನನಗೆ ಒಂದು ಸಹ ನನಗಿಷ್ಟ ಇಲ್ಲ. ಕಾರಣ ಏನು ಅಂತ ಅಂದರೆ, ನಾವು ಹೋಗ್ತಾ ಇರೋ ಪಾದೆ ಬಗ್ಗೆ ಮಾತ್ರನೇ ನಾವು ಫೀಲ್ ಮಾಡಬೇಕೇ ವಿನಃ ಬೇರೆಯವ್ರು ಏನು ಮಾಡ್ತಾ ಇದ್ದಾರೆ, ಏನಕ್ಕೆ ಮಾಡಿದ್ರು ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಅವಶ್ಯಕತೆ ಇಲ್ಲ. ಈಗಿರೋಂಥದ್ದು ಯಾರಾದರೂ ಫೋನ್ ಮಾಡ್ತಾರೆ ಅಥವಾ ಅವ್ರ ಪ್ರಾಬ್ಲಮ್ ಹೇಳ್ತಾರೆ ಅಂತ ಅಂದರೆ ಅದಕ್ಕೆ ಸೊಲ್ಯೂಷನ್ ನಾವು ಹೇಳಬೇಕು. ಅದಕ್ಕೆ ಏನು ಮಾಡಿಕೊಟ್ರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅನ್ನೋದು ನಾವು ಯೋಚನೆ ಮಾಡಬೇಕೇ ವಿನಃ ಬೇರೆ ರೀತಿ ನಾವು ಥಿಂಕ್ ಮಾಡಿಕೊಂಡು ಬೇರೆ ವಿಷಯದಲ್ಲಿ ಯೋಚನೆ ಮಾಡೋದು ವೇಸ್ಟು. ಅದೇನೇ ಆಗಿರಲಿ, ರಾಯರ ಮುಂದೆ ಎಲ್ಲನೂ ಭಸ್ಮನೆ. ಕೆಟ್ಟದ್ದು ಅವ್ರ ಹತ್ರ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಭಗವಂತ ಅವತಾರ ಮಹಾಪುರುಷ ರಾಘವೇಂದ್ರ ಸ್ವಾಮಿ ಕೃತಾಯುಗ, ತೇತ್ರಾಯುಗ, ದ್ವಾಪರಯುಗ, ಕಲಿಯುಗ, ಯುಗ ಯುಗಗಳಲ್ಲೂ ಅವರು ನಾರಾಯಣನ ಪೂಜೆ ಮಾಡ್ಕೊಂಡು ಬಂದಿರೋ ಅಂಥ ಮಹಾನುಭಾವ. ಆ ನಾರಾಯಣನ ಧರೆಗೆ ತಂದಂಥ ಮಹಾನುಭಾವ ನರಸಿಂಹ ಸ್ವಾಮಿ. ಅವರಿಂದನೇ ಭೂಮಾದೇವಿಗೆ ಬಂದಿದ್ದು, ಅವರಿಂದನೇ ಲಕ್ಷ್ಮೀ ನರಸಿಂಹ ಯಾರು ಅಂತ ನಮಗೆ ಗೊತ್ತಾಗಿರೋದು. ಆಗಿರಬೇಕಾದ್ರೆ ಆ ಭಗವಂತನಿಗೆ ಅದಕ್ಕೆ ಹೇಳಿದ್ದು 7 ವಯಸ್ಸಲ್ಲೇ ಅವ್ರಿಗೆ 7 ವಯಸ್ಸಲ್ಲೇ ಭಗವಂತ ಬಂದು ಅವ್ರಿಗೆ ಹೊಲಿದಿದ್ದು. 14 ವರ್ಷದಲ್ಲೇ ಅವ್ರಿಗೆ ಪಟ್ಟಾಭಿಷೇಕ ಆಗಿದೆ. ಭಕ್ತ ಪ್ರಹ್ಲಾದ ಅಂತ ಹೆಸರೇ ಇಟ್ಟಿದ್ದಾರೆ. ಆ ರೀತಿ ಹೋಗ್ತಾ ಇದೆ. ಎಷ್ಟು ವಿಶೇಷತೆ ಇದೆ ನಾವು ಕೇಳ್ಕೊಳ್ಳೋಣ. ಹೋಗ್ತಾ ತಿಳ್ಕೊಳ್ಳೋಣ. ನೋಡಿ, ಯಾರ ಬಗ್ಗೆ ಆಗಿರಲಿ ಒಳ್ಳೇದು ಹೇಳ್ತಾರೆ ಅಂದರೆ ವಯಸ್ಸೇ ಬೇಕಾಗಿಲ್ಲ. ಆಶೀರ್ವಾದ ಮಾಡೋರಿಗೆ ಒಳ್ಳೆ ಮನಸ್ಸಿದ್ರೆ ಸಾಕು ಅಂತ ಹೇಳ್ತಾರೆ. ಆ ರೀತಿ ಈ 2 ವಿಷಯಕ್ಕೂ ಹೋಗ್ತಾ ತಿಳ್ಕೊಳ್ಳೋಣ. ಎಸ್ ಅಮ್ಮ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಗಂಗಾಮೂರ್ತಿ ಅಂತ ಹೇಳಿ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಮಾತಾಡೋಣ. ನಮಸ್ಕಾರ ಸರ್. ಹಲೋ ಸರ್, ನೀವು ಕಾರ್ಯಕ್ರಮವನ್ನ ನೋಡ್ತಾ ಇರಬೇಕಾದ್ರೆ ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಟಿವಿ ವಾಲ್ಯೂಮನ್ನ ಮ್ಯೂಟ್ ಮಾಡಿ ಮಾತಾಡಿ. ಯಾಕಂದ್ರೆ ನೀವು ಮಾತಾಡ್ತಿರ್ಬೇಕಾದ್ರೆ ನಮಗೆ ಎಕೋ ಹೊಡೆಯುತ್ತೆ. ನಾವು ಮಾತಾಡ್ತಿರೋದು ನಮಗೆ ಕೇಳಿಸುತ್ತೆ. ಹಲೋ ನೋಡಿ, ಇಷ್ಟು ಹೇಳಿದ್ರು ಕೂಡ ಇನ್ನೂ ಮಾಡ್ತಾ ಇಲ್ಲ. ಮ್ಯೂಟ್ ಮಾಡಿ ವಾಯ್ಸ್ನ. ಹಲೋ, ಓಕೆ ಅಮ್ಮ, ಅವರು ಟಿವಿ ನೋಡ್ತಾ ಇದ್ದಾರೆ. ಇನ್ನು ನೋಡಿ ಸರ್, ನೋಡಾದ್ಮೇಲೆ ಕಾಲ್ ಮಾಡಿ ನಮಗೆ. ಖಂಡಿತ ಅವ್ರ ವಯಸ್ಸು ಅವರೇ ಕೇಳಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಇರ್ಬೋದು, ಆದರೆ ನೀವು ಕೇಳೋಂಥ ಪ್ರಶ್ನೆನ ಫಸ್ಟ್ ತಿಳ್ಕೊಳ್ಳಿ, ಆಮೇಲೆ ನೀವು ಟಿವಿ ನೋಡಿ. ಅದು ಆ ಥರ ನೀವು ಅಲ್ಲಿ ನೋಡ್ಕೊಂಡು ಮಾತಾಡ್ತಾ ಇದ್ರೆ ನಿಮ್ಗೆ ಖಂಡಿತ ಆನ್ಸರ್ ಸಿಗಲ್ಲ. ನೀವೇನು ಕೇಳ್ತಾ ಇದ್ದೀರಾ ಅಂತ ನಮಗೂ ಕೇಳಿಸೋದಿಲ್ಲ. ಒಳ್ಳೇದಾಗಲಿ ಎಲ್ರಿಗೂ. ಇವಾಗ ಕೇಳಕ್ಕೆ ಬಂದಿದ್ದವರು ಪ್ರಶ್ನೆ ಖಂಡಿತವಾಗ್ಲೂ ಅದು ಎಂಥದ್ದೇ ಆಗಿರಲಿ, ಗುರುರಾಯರ ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬಕ್ಕೂ ಸದಾ ಕಾಲ ಇರಲಿ. ನೋಡಿ, ಹಾಗೆ ನರಸಿಂಹ ಇನ್ನೊಂದು ಹೇಳೋಣ ಕಂಟಿನ್ಯೂ ಆಗಿ. ನರಸಿಂಹ ದೇವರು ಮತ್ತೆ ಲಕ್ಷ್ಮೀ ನರಸಿಂಹ ದೇವರ ಬಗ್ಗೆ ಹೇಳ್ಕೊಡಿ ಅಮ್ಮ. ಯಾಕಂದ್ರೆ ಇವತ್ತು ಮಂಗಳವಾರ ಕೂಡ ಲಕ್ಷ್ಮೀ ದೇವಿ, ಮಂಗಳ ದೇವಿ ಆಗ್ಲಿ ಎಲ್ಲ ದೇವತೆಗಳ ಒಂದು ಆರಾಧನೆ ಇವತ್ತಿನ ದಿನ ತುಂಬಾ ಶುಭವಾದದ್ದು. ಲಕ್ಷ್ಮೀ ನಾರಾಯಣ ದೇವರ ಬಗ್ಗೆ ನಮ್ಗೆ ತಿಳಿಸ್ಕೊಡಿ ಭಕ್ತರಿಗೆ. ಇವತ್ತು ಶ್ರಾವಣ ಮಾಸದಲ್ಲಿ ಮಂಗಳವಾರ ಅಂತಾರೆ. ಮಂಗಳಗೌರಿ ವ್ರತನೂ ಸಹ ಮಾಡ್ತಾರೆ. ಹಾಗಾಗಿ ಕಂಟಿನ್ಯೂ ಮಾಡೋಣ. ಇವಾಗ ಕಾಲರ್ ಇದ್ದಾರೆ, ಕ್ಷಮೆ ಇರಲಿ. ಬೆಂಗಳೂರಿಂದ ಪ್ರಸಾದ್ ಅಂತಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ನನ್ನ ಗುರುವೇ ನಮಃ ಮೇಡಮ್. ನಮಸ್ಕಾರ ಗುರುವೇ ಶರಣು. ಹೇಳಿ ನಮ್ದು ಒಂದು ಮೇಲೆ ಒಂದು ಲಾಸ್ ಆಗ್ತಾನೆ ಇದೆ ಮೇಡಮ್. ಏನಂತ ವಿಷಯ ಗೊತ್ತಾಗ್ತಾ ಇಲ್ಲ. ಕ್ಲಿಯರ್ ಇಲ್ಲ. ಎಲ್ಲಾ ಪೂಜೆ ಪುರಸ್ಕಾರ ಎಲ್ಲ ಮಾಡಿದೀವಿ, ಯಾವ್ದು ಬಿಡ್ತಾ ಇಲ್ಲ. ಪ್ರಾಬ್ಲಮ್ಸ್ಗಳು ಏನು ಕ್ಲಿಯರ್ ಆಗ್ತಾ ಇಲ್ಲ ನಿಮ್ಗೆ. ಒಂದ್ರ ಮೇಲೆ ಒಂದು ಬರ್ತಾನೆ ಇದ್ದ ಹೊತ್ತು ಇದಾಗ್ತಲ್ಲ. ಭೂಮಿ ಕಡೆ ಆಗಿಲ್ಲ, ಜಮೀನ್ ಕಡೆ ಆಗಿಲ್ಲ. ನೀವು ವ್ಯವಸಾಯ ಮಾಡೋಂಥವ್ರ, ಕೃಷಿ ಮಾಡೋಂಥವ್ರ ಅಥವಾ ವ್ಯಾಪಾರ ಮಾಡೋ? ಇಲ್ಲ, ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಾ ಇದ್ವಿ. ಸರಿ ಸರಿ. ಈಗ ನಮ್ದು 70 years, 69 ವರ್ಷ. ಈಗ ಇದು ಒಂದ್ರ ಮೇಲೆ ಒಂದು ಇದಾಗ್ತದೆ. ಅದಕ್ಕೆ ನಿಮ್ದು ಟಿವಿ ಇದು ನೋಡ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದೀನಿ. ಮೊನ್ನೆ ನೋಡಿದ್ ನಾನು ನಿಮ್ಮ ಪ್ರೋಗ್ರಾಮು.
ಓಕೆ ಓಕೆ, ರಾಯರ ಅನುಗ್ರಹ ಖಂಡಿತ ನಿಮ್ಗಿದೆ, ರಾಯರ ಅದಕ್ಕೆ ಅನುಗ್ರಹ ಲೈನು ಆಗ್ಬಿಟ್ಟು ಸಿಕ್ಕಿದೆ ನಿಮ್ಗೆ. ನಾವು ರಾಯರು ಇದೆ ಭಕ್ತರ ನಾವು. ಭಕ್ತರು, ಓಕೆ ಓಕೆ. ನೀವೇನು ನಿಮಗೆ ಟೆನ್ಷನ್ ಬೇಕಾಗಿಲ್ಲ. ನಿಮ್ಗೆ ಇದರಿಂದ ನೀವು ಸ್ವಲ್ಪ ಮುಂದೆ ಬರಬೇಕು ಅಂತ ಅಂದರೆ ರಾಯರಲ್ಲಿ ಒಂದು ಪ್ರಾರ್ಥನೆ ಮಾಡಿ ನಾನು ಸರ್ವಸಿದ್ಧಿ ಪೂಜೆ ಮಾಡಿಕೊಡ್ತೀನಿ. ಅದೇ ರೀತಿ ನಿಮಗೆ ಸರ್ವಸಿದ್ಧಿ ಯಂತ್ರನೂ ಸಹ ಕೊಡ್ತೀನಿ. ಆಗ ನಿಮ್ಮ ಮನಸ್ಸಲ್ಲಿ ಇರೋ ಅಂಥ ನೋವುಗಳೆಲ್ಲ ಸ್ವಲ್ಪ ಹೊರಗಡೆ ಹೋಗುತ್ತೆ. ಅದೇ ರೀತಿ ನೀವೇನೇ ಮಾಡಬೇಕು ಅಂದರೆ ಮಾಡೋದಕ್ಕೆ ಮುಂಚೆ ಯಾರ ಹತ್ರನೂ ಹೇಳ್ಕೊಬೇಡಿ. ಯಾವ ವಿಷಯನೇ ಆಗಿರಲಿ ಯಾರ ಹತ್ರನೂ ಹೇಳ್ಕೊಬೇಡಿ. ಒಳ್ಳೇದಾಗಿರಲಿ ಅಥವಾ ಕಷ್ಟದಂಥ ವಿಷಯನೇ ಆಗಿರಲಿ ಯಾರ ಹತ್ರ ಹೇಳ್ಕೊಳಕ್ಕೆ ಹೋಗಬೇಡಿ. ಯಾಕೆ ಅಂತ ಅಂದರೆ ಅದು ತಡೆ ಆಗುತ್ತೆ, ನಿಮಗೆ ದೃಷ್ಟಿದೋಷ ಆಗುತ್ತೆ. ಆ ದೃಷ್ಟಿದೋಷ ನಿಮಗಿದೆ, ಅದನ್ನು ಸರಿಪಡಿಸ್ಕೊಡ್ತೀನಿ ನಾನು. ಖಂಡಿತ ಒಳ್ಳೆಯದಾಗುತ್ತೆ. ನನಗೆ ನೀವು ಒಂದು 4:30ಗೆ ಕಾಲ್ ಮಾಡಿ ವಿಷಯ ತಿಳ್ಕೊಳ್ಳಿ ಯಾವ ರೀತಿ ಅಂತ, ಅಥವಾ 8:30 ಕಾಲ್ ಮಾಡಿ, ಎಲ್ಲ ವಿಷಯ ನಾನು ತಿಳಿಸ್ತೀನಿ. ಆಮೇಲೆ ನಿಮ್ಗೇನು ಮಾಡಿದ್ರೆ ಅನುಕೂಲತೆ ಅದನ್ನು ಖಂಡಿತ ಮಾಡ್ಕೊಳ್ಳಿ. ಗುರುವೇ ಶರಣು. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಅಮ್ಮ, ಕಂಟಿನ್ಯೂ ಮಾಡೋಣ. ಲಕ್ಷ್ಮೀ ಖಂಡಿತ. ನರಸಿಂಹ ದೇವರ ಇವತ್ತಿನ ದಿವಸ ನೋಡಿ ಮಂಗಳವಾರ, ಅದರಲ್ಲೂ ಶ್ರಾವಣ ಮಾಸದಲ್ಲಿ ಮಂಗಳವಾರ ಬಂದಿದೆ ಅಂದರೆ ಮಂಗಳಗೌರಿ ವ್ರತ ಮಾಡೋರು ಅಂತವರು ಇರ್ತಾರೆ. ಮಂಗಳಗೌರಿ ಅಂದರೆ ಯಾರು? ಆ ಪಾರ್ವತ ಸ್ವರೂಪಿಣಿಗೆ ಇನ್ನೊಂದು ಹೆಸರು ಮಂಗಳಗೌರಿ ಅಂತ ಕರೀತಾರೆ. ಹಾಗಾಗಿ ಮಂಗಳಗೌರಿ ಹೊಸ್ದಾಗಿ ಮದುವೆ ಆಗಿರೋ ಹೆಣ್ಮಕ್ಳೆಲ್ಲ ಖಂಡಿತ ಮಾಡ್ತಾರೆ. ಮಾಡಿದ್ರೇ ಸಂತಾನ ಭಾಗ್ಯನೂ ಸಿಗೋದು. ಅದೇ ರೀತಿ ಗಂಡ ಹೆಂಡತಿ ಒಳಗಡೆ ಯಾವುದೇ ಆಗಿರಲಿ ಮನಸ್ತಾಪ ಇರೋದಿಲ್ಲ. ಮಂಗಳಗೌರಿ ವ್ರತನ ಮಾಡಿದ್ರೆ ಮನಸ್ತಾಪ ಎಲ್ಲ ಹೋಗ್ಬಿಡುತ್ತೆ. ನಮ್ಮಲ್ಲಿ ಇರೋ ಅಂಥ ಯಾವುದೇ ಒಂದು ದರಿದ್ರ ದೇವತೆ ಆಗಿರಲಿ, ದರಿದ್ರ ದೇವತೆ ಅಂದರೆ ಏನು? ಸೋಂಬೇರಿತನ, ಕೂತ್ಕೊಂಡಿದ್ದ ಜಾಗದಲ್ಲೇ ತೂಗುಡ್ಸೋ ಅಂಥದ್ದು, ಅಥವಾ ಯಾರು ನೋಡಿದ್ರೂ ನಂಬಿಕೆಯಿಂದ ಮಾತಾಡಲ್ಲ, ಅಥವಾ ಯಾವಾಗಲೂ ಮುಖ ನೋಡಿದ್ರೆ ಯಾವಾಗಲೂ ಕೋಪವಾಗಿ ಇಟ್ಕೊಳ್ಳೋ ಅಂಥದ್ದು, ಇದೆಲ್ಲ ನಮ್ಮಿಂದ ದೂರ ಆಗುತ್ತೆ. ಅದೇ ರೀತಿ ಮಂಗಳಗೌರಿನ ಪೂಜೆ ಮಾಡೋದ್ರಿಂದ ಮನೆ ಸುಭಿಕ್ಷವಾಗಿರುತ್ತೆ. ಆ ಕುಟುಂಬದಲ್ಲೇ ಆ ಪಾರ್ವತಾ ಸ್ವರೂಪಿಣಿ ಆಶೀರ್ವಾದ ಸದಾಕಾಲ ಇರುತ್ತೆ. ಅದೇ ರೀತಿ ನೋಡಿ, ಇವತ್ತು ಮಂಗಳವಾರ ಲಕ್ಷ್ಮೀ ನರಸಿಂಹಸ್ವಾಮಿಗೂ ಸಹ ಪೂಜೆ ಇದೆ. ಯಾಕೆ ಅಂತ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿಗೂ ಇವತ್ತಿನ ದಿವಸ ನಂದಾದೀಪ ಹಚ್ಚೋಂಥವರು ಸಹ ಹಚ್ತಾರೆ. ಅವ್ರಿಗೆ ಯಾವ ರೀತಿ ಇನ್ನೊಬ್ರು ಇದ್ದಾರೆ, ಕರೆ ಮಾತಾಡೋಣಮ್ಮ, ಕಂಟಿನ್ಯೂ ಮಾಡೋಣ. ವೇದಮೂರ್ತಿ ಅಂತ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಸರ್. ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಸರ್, ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಿರೋದು ನಿಮಗೆ? ಕೇಳಿಸ್ತಿದೆ ಮೇಡಮ್. ಮಾತಾಡಿ, ನಿಮ್ಮ ಸಮಸ್ಯೆ ಏನಿದೆ, ಗುರು ಮಾತಾ ಇದ್ದಾರೆ, ಅವ್ರ ಜೊತೆ ಮಾತಾಡಿ ಸರ್. ಮಾತಾಜಿ ಅವರಿಗೆ ನಮಸ್ತೆಗಳು. ಒಂಚೂರು ಜೋರಾಗಿ ಮಾತಾಡಿ ಸರ್. ನಮಸ್ಕಾರ, ಹೇಳಿ. ಮಾತಾಜಿ ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ, ಏನು ಸಮಸ್ಯೆ? ಮೇಡಮ್, ಭಕ್ತರು ಆದ್ರೆ ಮನೆಯಲ್ಲಿ ಅಷ್ಟೇ ಸಮಸ್ಯೆ. ಮನೆಯಲ್ಲಿ ತುಂಬಾ ಸಮಸ್ಯೆಗಳಿದೆ. ಓಕೆ, ಸಮಸ್ಯೆ ಅಂದ್ರೆ ಬೇರೆಲ್ಲ ಮನೆಯವ್ರದೇ ಸಮಸ್ಯೆ. ಮನೆಯವ್ರದ್ದೇ ಸಮಸ್ಯೆ ಆಗ್ಬಿಟ್ಟಿದೆ. ಯಾಕೆ ಅಂತ ಅಂದರೆ ನೋಡಿ, ಮನೆಯವ್ರದ್ದೇ ಸಮಸ್ಯೆ ಆಗಿದೆ ಅಂತ ಅಂದರೆ ನಿಮ್ಮ ಮನೆ ದೇವರ ಆಶೀರ್ವಾದ ಅಲ್ಲಿಲ್ಲ. ಖಂಡಿತವಾಗ್ಲೂ ಸ್ವಲ್ಪ ಮನೆ ದೇವ್ರಿಗೆ ನೀವು ಹೋಗ್ಬಿಟ್ಟು ಎಲ್ಲನೂ ಸಂಕಲ್ಪ ಮಾಡಿ ಆ ಭಗವಂತನ ಆಶೀರ್ವಾದ ಮಾಡಿಸ್ಕೊಬರ್ಬೇಕು. ನೀವೇನು ಅಂತ ಅಂದರೆ ಒಂದು ದಿನ ಆರಾಧನಾ ಅಂತ ಅಂದರೆ ಅಲ್ಲಿ ನಿಮ್ಮ ಮನೆ ದೇವ್ರಿಗೆ ಹೇಗೆ ಅಭಿಷೇಕ ಮಾಡ್ತಾರೆ, ಹೇಗೆ ಅಲಂಕಾರ ಮಾಡ್ತಾರೆ, ಆ ರೀತಿ ಒಂದು ಆರಾಧನೆ ಅಂತ ಹೇಳ್ತೀವಿ. ಅದನ್ನು ನೀವು ಮಾಡಿಸ್ಕೊಬಂದರೆ ಖಂಡಿತವಾಗ್ಲೂ ಮನೆ ದೇವರು ಫಸ್ಟು ನಿಮ್ಮ ಮನೆ ಒಳಗಡೆ ಕಾಲಿಡಲಿ. ಆಮೇಲೆ ಅಲ್ಲಿರೋ ಅಂಥದ್ದು ಮನೆ ಒಳಗಡೆ ಇರೋಂಥ ಸಮಸ್ಯೆನೇ ದೂರ ಆಗುತ್ತೆ. ನೋಡಿ, ಯಾವಾಗಲೂ ದ್ವೇಷ ಮನೇಲಿರೋರ್ಗೇ ದ್ವೇಷ ಇಟ್ಕೊಂಡ್ರು ಅಂತ ಅಂದರೆ ಖಂಡಿತವಾಗ್ಲೂ ಕ್ರೋಧ ಇತ್ತು ಅಂದರೆ ಆ ಮನೆ ಉದ್ಧಾರ ಆಗಲ್ಲ. ಸ್ವಲ್ಪ ಸರಿ ಆಗಬೇಕು ಅಂದರೆ ಫಸ್ಟ್ ಮನೆ ದೇವರು ಅಲ್ಲಿ ಬಂದು ನೆಲೆ ಆಗಬೇಕು. ಖಂಡಿತ ಒಳ್ಳೆಯದಾಗುತ್ತೆ, ಚಿಂತೆ ಮಾಡಬೇಡಿ. ನಾನು ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದಗಳು ಸರ್ ಕರೆ ಮಾಡಿ ಮಾತಾಡಿದ್ದಕ್ಕೆ. ಅಮ್ಮ, ಇವಾಗ ಕಂಟಿನ್ಯೂ ಮಾಡೋಣ. ಖಂಡಿತ ನೋಡಿ, ಹಾಗೆ ಲಕ್ಷ್ಮೀ ನರಸಿಂಹ ಸ್ವಾಮಿನ ಪೂಜೆ ಮಾಡೋದ್ರಿಂದ ಏನು ಅಂತ ಅಂದರೆ ನಂದಾದೀಪ ಹಚ್ಚಬೇಕು. ನೋಡಿ, ಈಗ ಒಂದು ಜಾಬ್ ಹುಡುಕ್ತಾ ಇದ್ದೀನಿ, ಆ ಜಾಬ್ ನನಗೆ ಸಿಕ್ಕಿಲ್ಲ, ಹೋಗ್ತಾ ಇದ್ದೀನಿ, ಇಂಟರ್ವ್ಯೂ ಅಟೆಂಡ್ ಮಾಡ್ತೀನಿ, ಸುಮಾರು ಅಂದ್ರೇನು 10 ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀನಿ, ನನಗೆ ಜಾಬ್ ಕೊಡ್ತಾ ಇಲ್ಲ ಅಂತ ಅನ್ನೋರು ಮನಸ್ಸನ್ನು ಖಂಡಿತವಾಗ್ಲೂ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಅಥವಾ ವಯಸ್ಸಾಗಿರೋ ಅಂಥವರೇ ಹೋಗ್ತಾ ಇದ್ದೀರಾ ಅಂದ್ರೇನು ಲಕ್ಷ್ಮೀ ನರಸಿಂಹ ಸ್ವಾಮಿ ಇರೋ ಅಂಥ ಸ್ಥಳದಲ್ಲಿ ನೀವು ಇಲ್ಲಿ ಮಲ್ಲೇಶ್ವರದಲ್ಲೂ ಸಹ ಹೋಗ್ಬಿಟ್ಟು ನೀವು ಆ ದೇವರಿಗೆ ಮಾಡಬೇಕಾಗಿರೋ ಅಂಥದ್ದು ಸಂಕಲ್ಪ ಫಸ್ಟ್ ಮಾಡಬೇಕು. ಅರ್ಚಕರ ಹತ್ರ ಹೋಗ್ಬಿಟ್ಟು ಸಂಕಲ್ಪ ಪೂಜೆ ಮಾಡಿಸಿ, ಎರಡನೇದು ನಂದಾದೀಪ ಹಚ್ಚಬೇಕು. ನಂದಾದೀಪ ಅಂತ ಅಂದರೆ ಏನು? ಎಣ್ಣೆ ದೀಪ ಅಲ್ಲ, ಕಾರ್ತಿಕ ದೀಪ, ಮಣ್ಣಿನ ದೀಪದಲ್ಲೇ ಅಣತೆಗಳಲ್ಲಿ 5 ದೀಪದಲ್ಲಿ ಖಂಡಿತವಾಗ್ಲೂ ಫಸ್ಟ್ ಡೇ 5 ದೀಪದಲ್ಲಿ ನೀವು ದೀಪ ಹಚ್ಚ ಅಂಥದ್ದು. ಯಾಕೆ ಅಂತ ಅಂದರೆ ಅದು ನಂದಾದೀಪವಾಗಿ. ಅಮ್ಮ, ಇನ್ನೊಬ್ಬರು ಕಾಲರ್ ಇದ್ದಾರೆ, ತಿಮ್ಮಪ್ಪ ಅಂತ ಕಡೂರಿಂದ ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್.
ನಮಸ್ತೆ ಮೇಡಮ್. ಮಾತಾಡಿ, ಗುರು ಮಾತಾ ಇದ್ದಾರೆ, ಮಾತಾಡಿ, ನಿಮ್ಮ ಸಮಸ್ಯೆ ಏನಿದೆ ಹೇಳ್ಕೊಳ್ಳಿ ಗುರು ಮಾತಾ ಅವ್ರ ಹಾಂ ಜೊತೆಗೆ. ನಮಸ್ತೆ ಅಮ್ಮರಿಗೆ, ಗುರು ಮಾತಾಜಿ ಅವರಿಗೆ ನಮಸ್ತೆ. ನಮಸ್ಕಾರ ನಮಸ್ಕಾರ, ಹೇಳ್ರಿ ಏನು ಸಮಸ್ಯೆ ಹೇಳಿ. ಮೇಡಮ್ ಅವರೇ ತುಂಬ ಕಷ್ಟ ಮೇಡಮ್ ಅವರೇ. ಹಾಸ್ಟೆಲ್ ವಿಚಾರದಲ್ಲಿ ಭಾಳ ಪ್ರಯತ್ನ ಮಾಡ್ತಾ ಇದ್ದೀನಿ, ಅದು ಏನು ಆಗ್ತಾ ಇಲ್ಲ ಮೇಡಮ್ ಅವರೇ. ಮನೆ ಕಡೆಗೂ ಒಬ್ಬೊಬ್ಬರಿಗೆ ಸರಿ ಇಲ್ಲ, ಈ ಥರ ಆಗುತ್ತೆ ಮೇಡಮ್ ಅವರೇ. ಈ ಥರ ಏನು ಮಾಡೋದು ಗೊತ್ತಾ? ನೀವು ವ್ಯವಸಾಯ ಮಾಡ್ತೀರಾ ಅಥವಾ ವ್ಯಾಪಾರ ಏನಾದರೂ ಬಿಸ್ನೆಸ್ ಕೆಲ್ಸಕ್ಕೆ ಹೋಗೋದು ಈ ಥರ ಮಾಡ್ತಾ ಇದ್ದೀರಾ? ಇಲ್ಲ ಮೇಡಮ್ ಅವರೇ, ಕೆಲಸಕ್ಕೆ ಹೋಗ್ತಾ ಇದ್ದು. ಹ್ಞೂ ಈ ನಂಬಿಕೆ ಮೇಲೆ ಹಿರಿಯರಿಗೆ ಎಲ್ಲ ಡ್ಯೂಟಿಯಾಗಿದ್ರು. ನನಗೆ ಬಿರ್ಲಾ ಕಂಪ್ನಿಯಲ್ಲಿ ಕೆಲಸ ಸಿಗಿತ್ತು, ಹಾಗಾಗಿ ಅಲ್ಲಿದ್ದೆ. ಬಂಧುಗಳೇ ಹೊಡ್ಕೊಂತ ಇದ್ರು. ಈಗ ಅವರ ಹೆಸರಿಗೆ ಖಾತೆ ಮಾಡ್ಕೊಂಬಿಟ್ಟಿದ್ರೆ ತೊಂದರೆ ಆಗ್ಬಿಟ್ಟಿದೆ. ಹಾಂ ಹಾಂ ಸರಿ. ಹೀಗಾಗಿ ಕೋರ್ಟ್ಗೆ ಹೋಗ್ಬೇಕಾಗಿದೆ. ಹಣಕಾಸಿನ ಪ್ರಾಬ್ಲಮ್ಮು ಯಾವ ಥರನೂ ಆಗ್ತಾ ಇಲ್ಲ. ನೋಡಿ, ಯಾವಾಗಲೂ ಕೋರ್ಟ್ಗೆ ಹೋಗ್ತೀರಾ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ ಅಂತ ಅಂದ್ರೇ ಅಲ್ಲಿ ಶನೇಶ್ವರ ಸ್ವಾಮಿ ಆಶೀರ್ವಾದ ಶಾಶ್ವತವಾಗಿ ಇಲ್ಲ ಅಂತ ಅರ್ಥ. ಯಾವಾಗಲೂ ಕಂಟಕ ಶನಿ ಆಗಲಿ, ದಶ ಶನಿ ಆಗಲಿ, ನೀಚ ಶನಿ ಆಗಲಿ, ಏಳರೆ ಶನಿ ಆಗಲಿ, ಯಾವುದೇ ಆಗಿರಲಿ, ಖಂಡಿತವಾಗ್ಲೂ ಅಲ್ಲಿದೆ ಅಂತ ಅಂದ್ರೇ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾರೆ ಅಥವಾ ಕೇಸ್ ಹಾಕ್ತಾರೆ. ಈ ಥರ ಕೋರ್ಟು ಕಚೇರಿ ಅಂತ ಹೋಗ್ತಾ ಇರ್ತೀರ. ಇದು ಯಾಕೆ ಅಂತ ಅಂದರೆ ಆ ಭಗವಂತನ ಆಶೀರ್ವಾದ ನಮಗಿಲ್ಲ ಅಂತ ಅರ್ಥ. ಆಗ ನೀವೇನು ಮಾಡಬೇಕು ಅಂತ ಅಂದರೆ ಮನೆಯಲ್ಲಿ ಖಂಡಿತವಾಗ್ಲೂ 3 ಹೋಮ ಮಾಡಿಸಿ, ಮನೆಯಲ್ಲಿ ಹೋಮ ಮಾಡಿಸ್ಬೇಕು. ಏನು ಹೋಮ ಅಂತ ಅಂದರೆ ಗಣಪತಿ ಹೋಮ ಮಾಡಿಸಿ, ನವಗ್ರಹ ಹೋಮ ಮಾಡಿಸಿ, ಸತ್ಯನಾರಾಯಣ ಹೋಮ ಮಾಡಿಸಿ, ಸತ್ಯನಾರಾಯಣ ಪೂಜೆ ಮಾಡಿಸಿ. ಖಂಡಿತವಾಗ್ಲೂ ಆ ಕೋರ್ಟಿಂದ ಏನು ನ್ಯಾಯ ಇದೆಯೋ ಅದು ನಿಮಗೆ ದೊರಕುತ್ತೆ. ಅದೇ ರೀತಿ ನಿಮ್ಗಿರೋ ಅಂಥ ಟೆನ್ಷನ್ ಕಮ್ಮಿ ಆಗುತ್ತೆ. ಇದನ್ನು ನೀವು ಮಾಡಿದ್ರೆ ಆದಷ್ಟು ಬೇಗ ಪರಿಹಾರ ಆಗುತ್ತೆ. ಇದು ಮಾಡಿನೂ ಸಹ ಇನ್ನೂ ಕಷ್ಟ ಇದೆ ಅಂತ ಅಂದರೆ ನನ್ನ ನಂಬರ್ ತಗೊಳ್ಳಿ, ನೀವು ವಾಯ್ಸ್ ಮೆಸೇಜ್ ಹಾಕಿ ಅಥವಾ ಫೋಟೋ ಕಳಿಸ್ಕೊಡಿ. ಅದನ್ನ ನೋಡಿಬಿಟ್ಟು ಮತ್ತೆ ಏನಾದರೂ ದೋಷ ಇದೆಯಾ ಅಂತ ಇದು ಸಾಕು ನಿಮಗೆ. ಇದು ಮಾಡಿದ್ರೇ ನೀವು ಖಂಡಿತ ಹೊರಗೆ ಬರ್ತೀರಾ, ಕುಟುಂಬನೂ ನೆಮ್ಮದಿಯಿಂದ ಇರ್ತೀರಾ. ಅದೇ ರೀತಿ ಆರೋಗ್ಯ ಸಮಸ್ಯೆನೂ ಆಗಿದೆ ನಿಮಗೆಲ್ರಿಗೂ, ಅದನ್ನು ಸಹ ಸತ್ಯನಾರಾಯಣ ಸ್ವಾಮಿಯಿಂದ ಸರಿ ಹೋಗುತ್ತೆ. ಇದನ್ನು ಖಂಡಿತವಾಗ್ಲೂ ನೀವು ಮಾಡಿ. ಶ್ರಾವಣ ತಿಂಗಳಲ್ಲಿ ಮಾಡಿದ್ರೆ ತುಂಬಾ ವಿಶೇಷತೆ. ಖಂಡಿತವಾಗ್ಲೂ ಮಾಡಿ, ಒಳ್ಳೆಯದಾಗಲಿ. ಆ ಗುರುರಾಯರ ಅನುಗ್ರಹ ಆಶೀರ್ವಾದ ಸದಾಕಾಲ ನಿಮಗೂ ನಿಮ್ಮ ಕುಟುಂಬಕ್ಕೂ ಇರಲಿ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಸಮ ಇವಾಗ ಶ್ರೀ ಗುರು ರಾಘವೇಂದ್ರ ರಾಯರ ಒಂದು ದರ್ಶನವನ್ನ ಪಡೆಯೋದಕ್ಕೆ ಭಕ್ತರು ಹೋಗ್ತಾನೆ ಇದ್ದಾರೆ ಇನ್ನೂ ಕೂಡ. ಕೆಲವೊಂದಿಷ್ಟು ಜನ ಯಾವ ರೀತಿ ಅಂದ್ರೆ ಇವಾಗ ಧರ್ಮಸ್ಥಳ ಅಂದ್ರೆ ಮಂತ್ರಾಲಯಕ್ಕೆ ಹೋಗ್ಬೇಕಂದ್ರೆ ತುಂಬಾ ಜನ ಹೋಗ್ತಿರ್ತಾರೆ, ಮನ್ಸಿಗೆ ಬಂದ ರೀತಿ ಹೋಗ್ತಿರ್ತಾರೆ. ಕೆಲವೊಂದಿಷ್ಟು ಜನಕ್ಕೆ ರಾಯರೇ ಕರ್ಸ್ಕೊಂತಾರೆ, ಇಮಿಡಿಯೇಟ್ ಆಗಿ ಹೋಗುವಂತ ಸಂದರ್ಭಗಳು ಕೂಡ ಬಂದೇ ಬರುತ್ತೆ. ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಯಾವ ರೀತಿಯಾಗಿ ಹೋಗ್ಬೇಕು, ಯಾವ ರೀತಿಯಾಗಿ ರಾಯರ ದರ್ಶನವನ್ನ ಪಡಿಬೇಕು ಅನ್ನೋದನ್ನ ತಿಳಿಸ್ಕೊಡಿ ಗುರು. ಅದು ತಿಳಿಸ್ಕೊಡ್ತೀನಿ. ಲಕ್ಷ್ಮೀನರಸಿಂಹ ಸ್ವಾಮಿ ಬಗ್ಗೆ ಪೂರ್ತಿ ಮಾಡಲಿಲ್ಲ, ಅವ್ರದ್ದು ಸ್ಟೋರಿ ಸ್ಟಾರ್ಟ್ ಮಾಡಿಬಿಟ್ವಿ ಅಂದರೆ ಅರ್ಧ ಹೇಳಬಾರ್ದು. ಹಾಗಾಗಿ ನಂದ ದೀಪ ಹಚ್ಚ ಅಂಥವ್ರು 5 ದೀಪ ಹಚ್ಚಬೇಕು. ಕೆಲಸಕ್ಕೋಸ್ಕರ ಬೇಡ್ಕೊಳ್ಳೋ ಅಂಥವ್ರು ಅಥವಾ ಹೆಣ್ಮಕ್ಳು ಕರೆಕ್ಟಾಗಿ ಮೆನ್ಸಸ್ ಆಗ್ತಾ ಇಲ್ಲ, ನನಗೆ ಕರೆಕ್ಟಾಗಿ ಪ್ರಾಬ್ಲಮ್ ಆಗ್ತಾ ಇದೆ, ಹೊಟ್ಟೆಲಿ ನೋವಿದೆ ಅಂತ ಹೆಣ್ಮಕ್ಳು ಫಸ್ಟ್ ದಿನ 5 ದೀಪ ಹಚ್ಚಿ, 2ನೇ ಶನಿವಾರ 7 ದೀಪ ಹಚ್ಚಿ, 3ನೇ ಶನಿವಾರ 9 ಹಚ್ಚಿ, 4ನೇ ಶನಿವಾರ 12 ದೀಪ ಹಚ್ಚಿ. ಈ ರೀತಿ ನೀವು ಮಾಡ್ಕೊಂಡ್ಬಂದ್ರ ಅಂತ ಅಂದರೆ 5ನೇ ವಾರದಲ್ಲಿ ಭಗವಂತನಿಗೆ ಫುಲ್ಲಾಗಿ ಪೂಜೆ ಕೊಡಬೇಕು. ಅಭಿಷೇಕ ಕೊಟ್ಟು ಪೂಜೆ ಕೊಟ್ರ ಅಂತ ಅಂದರೆ ಖಂಡಿತವಾಗ್ಲೂ ದರಿದ್ರ ನಮ್ಮಿಂದ, ನಮ್ಮ ದೇಹದಲ್ಲಿ ಏನು ಬಾಧೆ ಇದೆ ಅಥವಾ ನಮಗೆ ಗೊತ್ತಿಲ್ದಿರ ಕೆಟ್ಟ ಶಕ್ತಿಗಳು ನಮ್ಮ ದೇಹದಲ್ಲಿ ಇರುತ್ತೆ. ಯಾಕೆ ಅಂತ ಅಂದರೆ ಕೆಲಸದಿಂದ ಮನೆಗೆ ಹೋಗೋಂಥ ಹೆಣ್ಮಕ್ಳು ಆಗಲಿ ಗಂಡ್ಮಕ್ಳಾಗಲಿ ಸಂಜೆ ಹೋಗೋಂಥ ಟೈಮಲ್ಲಿ ದೊಡ್ಡವ್ರು ಯಾರೇ ಆಗಿರಲಿ ಖಂಡಿತವಾಗ್ಲೂ ಒಂದು ನೆರಳು ಬರುತ್ತೆ. ಆ ಮುತ್ಸಂಜೆ ಅಂತ ಹೇಳ್ತಾರೆ. ಆ ಮುತ್ಸಂಜೆಲಿ ಕೆಟ್ಟ ನೆರಳುಗಳು ಓಡಾಡ್ತಾ ಇರೋಂಥ ಸಮಯದಲ್ಲಿ ದೇಹದ ಮೇಲೆ ಬಿದ್ದರೆ ಖಂಡಿತ ಆಯಾಸ ಆಗುತ್ತೆ, ಯಾವುದೂ ಸಕ್ಸಸ್ ಆಗಲ್ಲ. ಈ ರೀತಿ ನೀವು ಲಕ್ಷ್ಮೀನರಸಿಂಹ ಸ್ವಾಮಿಗೆ ನೀವು ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಅದರಿಂದ ಹೊರಗೆ ಬರ್ಬೋದು. ಅದೇ ರೀತಿ ದುಡ್ಡು ಹಣಕಾಸಿನ ಸಮಸ್ಯೆ ಸಹ ಸ್ವಲ್ಪ ಬೆಟರ್ ಆಗುತ್ತೆ, ಒಂದು ಸ್ವಲ್ಪ ದಾರಿ ಸಿಗುತ್ತೆ, ತೊಂದರೆಯಿಂದ ಹೊರಗಡೆ ಬರ್ಬೋದು. ಇದನ್ನು ಖಂಡಿತವಾಗ್ಲೂ ಮಾಡಿ, ಒಳ್ಳೆಯದಾಗುತ್ತೆ. ಅದೇ ರೀತಿ ರಾಯರು ನೀನು ಬಾ, ಹೋದ ಜನ್ಮದಲ್ಲಿ ನೀನು ನನ್ನ ಭಕ್ತನಾಗಿದ್ದೀರಾ, ಈ ಜನ್ಮದಲ್ಲಿ ನೀವು ಬಂದು ನನ್ನನ್ನು ದರ್ಶನ ಮಾಡಿ ಅಂತ ರಾಯರಿಗೆ ನಮ್ಮನ್ನು ನೋಡಬೇಕು ಅನಿಸಿದ್ರೆ ಮಾತ್ರ ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ. ಅಂದ್ಕೊಂಡಿದ್ದ ತಕ್ಷಣ ಖಂಡಿತವಾಗ್ಲೂ ಪ್ರೋಗ್ರಾಮ್ ಹಾಕಿ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡಿರೋರು ಸಹ ಹೊರಡ್ತಾ ಇದ್ದಾರೆ ಹೆಣ್ಮಗ್ಲೂ ಹೊರಡೋಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ನೋಡಿ
ಯಾವುದೇ ಕ್ಯಾಸ್ಟ್ ಆಗಿರಲಿ, ಕ್ಯಾಸ್ಟ್ ಮುಖ್ಯ ಇಲ್ಲ ರಾಯರಿಗೆ. ಯಾರೇ ಆಗಿರಲಿ, ವಯಸ್ಸಾಗ್ಬಿಟ್ಟಿದೆ, 80 ವಯಸ್ಸು ಸಹ ಆಗಿದೆ, 60 ವಯಸ್ಸಾಗಿದೆ, 40 ವಯಸ್ಸಾಗಿದೆ. ಆ ವಯಸ್ಸಲ್ಲಿರೋರು ಸಹ ಇನ್ನೂ ರಾಯರನ್ನ ದರ್ಶನ ಮಾಡಿಲ್ಲ. ಕಾರಣ ಏನು ಅಂತ ಅಂದರೆ, ರಾಯರನ್ನ ದರ್ಶನ ಮಾಡಬೇಕು ಅಂತ ಅಂದರೆ ಅವರ ಆಜ್ಞೆ ಇರಬೇಕು, ಅವ್ರು ಪರ್ಮಿಷನ್ ಕೊಡ್ಬೇಕು ನಮಗೆ. ಆವಾಗ ಮಾತ್ರನೇ ಮಂತ್ರಾಲಯಕ್ಕೆ ಹೋಗೋಕ್ಕೆ ನಮಗೆ ಅರ್ಹತೆ ಇರುತ್ತೆ. ಖಂಡಿತವಾಗ್ಲೂ ಯೋಗನೂ ಇರಬೇಕು, ಯೋಗ್ಯತೆಯೂ ಇರಬೇಕು ಅವ್ರನ್ನ ದರ್ಶನ ಮಾಡೋದಕ್ಕೆ. ಅವ್ರು ಪೂಜೆ ಮಾಡೋಕ್ಕೂ ಅಷ್ಟೇ. ಎಲ್ಲರೂ ಅಂದ್ಕೊಂಡಿದ್ದಾರೆ ರಾಯರನ್ನ ಯಾವಾಗ ಬೇಕಾದರೂ ನಮ್ಮ ಹತ್ರ ಹಣ ಇದೆ ಹೋಗ್ಬೋದು. ರಾಯರಿಗೆ ಹಣ ಮುಖ್ಯನೇ ಅಲ್ಲ. ಭಕ್ತಿ ನಿಷ್ಠೆಯಿಂದ ಇದ್ದರೆ ಖಂಡಿತ ಹೋಗ್ಬೋದು. ರಾಯರಿಗೆ ಹೋಗೋ ಅಂಥವರು ಮಟ್ಲಕ್ಕಿ ತಗೊಂಡೋಗಿ ಮಾಂಚಾಲಮ್ನವ್ರು ಕೊಡಿ, ಮನೆಯಿಂದನೇ ತಗೊಂಡೋಗಿ. ಯಾಕೆ ಅಂತ ಅಂದರೆ ಹುಟ್ಟು ಗುಣ ದರಿದ್ರವತೆ. ಹುಟ್ಟು ಗುಣ ಅಂತ ಅಂದ್ರೇನು, ನಿಮ್ಮ ವಂಶದಲ್ಲಿ ಇದ್ದಂಥ ದರಿದ್ರ ಪೂರ ಆ ತಾಯಿ ಮಡ್ಲಲ್ಲಿ ಹಾಕ್ತೀರಾ ಅಂತ ಅರ್ಥ. ಆ ತುಂಬಿಸ್ಬಿಟ್ಟು ಬಂದ್ರ ಅಂದರೆ ಖಂಡಿತ ಒಳ್ಳೆಯದಾಗುತ್ತೆ. ಆ ತಾಯಿ ಅನುಗ್ರಹನೂ ಇರಲಿ. ಅದೇ ರೀತಿ ರಾಯರಿಗೆ ಆರಾಧನೆ ನಡೀತಾ ಇದೆ, ವಿಜೃಂಭಣೆಯಿಂದ ನಡೀತಾ ಇದೆ. ಸೂಪರಾಗಿದೆ ನೋಡೋಕ್ಕೆ, 2 ಕಣ್ಣು ಸಾಲ್ತಾ ಇಲ್ಲ. ಲಕ್ಷೋಪಲಕ್ಷ ಜನ ಹೋಗಿದ್ದಾರೆ. ಅದರಲ್ಲೂ ನಾವು ಹೋಗಬೇಕು ಅಂತ ಪ್ರಾರ್ಥನೆ ಮಾಡೋಣ. ಗುರುರಾಯರಲ್ಲಿ ಕರೆಸಲಿ. ಅದೇ ರೀತಿ ಮನೆಯಲ್ಲೂ ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡ್ತಾ ಇದ್ದೀರಾ, ಭಯಭಕ್ತಿಯಿಂದ ಮಾಡಿ. ಆದರೆ 100 ಜನಕ್ಕಾದರೂ ಊಟ ಮಾಡೋದಕ್ಕೆ ಶಕ್ತಿ ತಗೊಳ್ಳಿ. ನೀವೊಬ್ಬರೇ ಮಾಡಬೇಡಿ, ನಾನಾ ಜನದಿಂದ 1 ರೂಪಾಯಿ ಆದರೂ ಪಡ್ಕೊಳ್ಳಿ. ಖಂಡಿತ ಮಾಡ್ಬೋದು. ನಾನೂ ಸಹ ಮಡಿಭಿಕ್ಷೆ ಮಾಡ್ತೀನಿ. ಮಡಿಭಿಕ್ಷೆ 9 ಜನ ಮನೆಗಾದರೂ ಹೋಗಿ ಮಡಿಭಿಕ್ಷೆ ಮಾಡ್ಕೊಂಬತ್ತೀನಿ. ಕಾಲಲ್ಲಿ ಏನು ಚಪ್ಪಲ್ಸ್ ಏನೂ ಹಾಕ್ಕೊಳ್ಳಲ್ಲ. ಅದೇ ರೀತಿ 9 ದಿನವೂ ನಾನು ಏನೇನು ಊಟ ಮಾಡಲ್ಲ, ಯಾರ ಮನೆ ಬಾಗಿಲಿಗೂ ಹೋಗಲ್ಲ. ನನ್ನ 7 ವಯಸ್ಸಿಂದ ಈ ದಿನವರೆಗೂ ಒಬ್ಬರ ಮನೇಲಿ ಹೋಗಿ ಕೂತ್ಕೊಂಡು ನಾನು 1 ಸೆಕೆಂಡು ಕೂಡ ನಾನು ಟೈಮ್ ಪಾಸ್ ಮಾಡಿದವಳಲ್ಲ. ರಾಯರಿಗೆ ಮಾತ್ರನೇ ಟೈಮ್ ಪಾಸ್ ಮಾಡ್ತೀನಿ ವಿನಃ ಬೇರೆ ಯಾರಿಗೂ ಇಲ್ಲ. 1 ಕ್ಷಣನೂ ವೇಸ್ಟ್ ಮಾಡಲ್ಲ. ಆ ರೀತಿ ರಾಯರಲ್ಲಿ ಐಕ್ಯಾಗಿ ರಾಯರು ಒಲ್ದ್ಬಿಟ್ರೆ ಸಾಕು, ಬೇರೆ ಏನೇನೂ ಬೇಕಾಗಿಲ್ಲ. ಏನು ಬೇಕೋ ಅವ್ರು ಕೊಡ್ತಾರೆ. ರಾಯರಲ್ಲಿ ನಂಬಿಕೆ ಇಡಿ, ರಾಯರಲ್ಲಿ ಭಕ್ತಿ ಸಮೇತವಾಗಿರಿ. ಖಂಡಿತ ರಾಯರು ಬರ್ತಾರೆ, ದರ್ಶನನೂ ಕೊಡ್ತಾರೆ. ರಾಯರು ಒಬ್ಬೊಬ್ರಿಗೂ ಸ್ವಪ್ನ ದರ್ಶನ ಕೊಡ ಅಂತ ಭಗವಂತ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ಅಮ್ಮ. ಇವತ್ತಿನ ಸಂಚಿಕೆಯಲ್ಲಿ ರಾಘವೇಂದ್ರ ರಾಯರ ಬಗ್ಗೆ ತಿಳಿಸ್ಕೊಟ್ರಿ, ಮಂತ್ರಾಲಯಕ್ಕೆ ಯಾವ ರೀತಿಯಾಗಿ ಹೋಗಬೇಕು, ಯಾವ ರೀತಿಯಾಗಿ ದರ್ಶನ ಪಡಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ, ಮತ್ತು ಲಕ್ಷ್ಮೀ ನರಸಿಂಹ ದೇವರ ಬಗ್ಗೆ ತಿಳಿಸ್ಕೊಟ್ರಿ. ನಿಮಗೆ ಧನ್ಯವಾದಗಳು. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಮತ್ತೆ ಮುಂದುವರಿಸ್ಕೊಂಡು ಹೋಗೋಣ ರಾಯರ ಒಂದು ಮಹಿಮೆ ಪವಾಡಗಳ ಬಗ್ಗೆ ಅಂತ ಹೇಳ್ತಾ. ನಮಸ್ಕಾರ ಎಲ್ಲರಿಗೂ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ಗುರು ರಾಘವೇಂದ್ರ ರಾಯರ ಒಂದು ಪವಾಡಗಳ ಬಗ್ಗೆ, ಮಹಿಮೆ ಬಗ್ಗೆ ಇದೆಲ್ಲವನ್ನ ತಿಳಿಸ್ಕೊಟ್ಟು, ನಾಳಿನ ಸಂಚಿಕೆಯಲ್ಲೂ ಕೂಡ ಶ್ರೀ ರಾಘವೇಂದ್ರ ರಾಯರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಗುರುಮಾತಾ ಗುರುವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.